ಹಲೋ. ಹಲೋ, ಹೇಳಿ. ಜನಸ್ನೇಹಿ ಯೋಗೀಶನಾ? ಹೌದು. ನಿಜವಾಗೂ ನೀವೇನ ಮಾತಾಡ್ತಿರೋದಣ್ಣ? ಹೌದೌದು, ನಾನೇ ಯೋಗೇಶ್ ಮಾತಾಡೋದಲ್ಲಿ. ಚೆನ್ನಾಗಿದ್ದೀರಾ ಅಣ್ಣ? ಚೆನ್ನಾಗಿದ್ದೀನಿ, ನೀವು? ನಾವು ಚೆನ್ನಾಗಿದ್ದೀನಿ ಅಣ್ಣ. ನಂದು ಶ್ಯಾಮಗೊಂಡ್ಲ ಹತ್ರ ಊರು. ಹಾ. ನನ್ನ ಹೆಸರು ವಾಣಿ ಅಂತ. ಹಾ. ನೀವು ಮಾಡ್ತಿರೋದು ವಿಡಿಯೋಸ್, ನಿಮ್ಮ ಪ್ರತಿಯೊಂದು ವಿಡಿಯೋಸು ಎಲ್ಲಾನು ನಾನು ನೋಡಿದ್ದೀನಿ. ನಾನು ನಿಮ್ಮ ದೊಡ್ಡ ಫ್ಯಾನ್ ಅಣ್ಣ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು. ನಿಜವಾಗ್ಲೂ ಅಣ್ಣ, ನೀವು ಮಾಡೋ ಕೆಲಸಕ್ಕೆ ದೇವರು ನಿಮಗೆ 100% ಆಶೀರ್ವಾದ ಖಂಡಿತ ಮಾಡೇ ಮಾಡ್ತಾನೆ ಅಣ್ಣ. ಥ್ಯಾಂಕ್ ಯು. ನೀವು ಇಷ್ಟೊಂದೆಲ್ಲ ಕಷ್ಟಪಟ್ಟು ಮಾಡ್ತಿದ್ದೀರಾ ಅಂದ್ರೆ ನಮಗೆ ನಿಮ್ಮನ್ನ ನೋಡಿ ಅಣ್ಣ, ನಾನು ನನ್ನ ಜೀವನದಲ್ಲಿ ತುಂಬಾ ಕಷ್ಟಪಟ್ಬಿಟ್ಟಿದ್ದೀನಿ ಅಣ್ಣ. ನನಗೂ ನಮ್ಮ ತಾಯಿ ಇಲ್ಲ ಅಣ್ಣ. ನಮ್ ಚಿಕ್ಕ ವಯಸ್ಸಿಗೆ ನಮ್ಮ ತಾಯಿ ಸತ್ತಿದ್ರು. ನಾವು 4 ಜನ ಹೆಣ್ಮಕ್ಳು, ಒಬ್ಬನೇ ತಮ್ಮ ಅಣ್ಣ. ನಮ್ಮಮ್ಮ, ನಾನು 7th ಓದ್ತಿದ್ದಾಗೆ ನಮ್ಮಮ್ಮ ಸತ್ತೋದ್ರು. ನನ್ನ ತಮ್ಮ 3 ವರ್ಷ ಮಗು ಇದ್ದ. ನಾವೇ ನಮ್ಮ ತಮ್ಮನೆಲ್ಲ ಸಾಕಿತ್ತು. ಆದ್ರೂ ಮದ್ವೆ ಆದ್ವಿ. ನನಗಿಬ್ರು ಮಕ್ಳು, ಒಂದ್ ಹೆಣ್ಣು ಒಂದ್ ಗಂಡು ಅಣ್ಣ. ಮಗ 7th, ಮಗಳು UKG, ಕ್ಲಾಸ್ಗೆ ಫಸ್ಟ್ ರ್ಯಾಂಕು. ಎಷ್ಟೋ ಸಲಿ ಯಾರ ಜೀವನ ಸತ್ತೋಗ್ಬಿಡೋಣ ಅನ್ನಿಸ್ತದಣ್ಣ. ಯಾಕೆ ಅಂತಂದ್ರೆ ತಂದೆ ತಾಯಿ ಜೀವನಕ್ಕೆ ಭೂಮಿ ಮೇಲೆ ನಾವು ಹುಟ್ಟಿಸಿದ್ರು ನಮ್ಮನ್ನ. ನೆಮ್ಮದಿ ಇಲ್ಲ. ಮದ್ವೆ ಆದ್ಮೇಲೆ ಆದ್ರೂ ಚೆನ್ನಾಗಿರ್ತೀವಿ ಅನ್ನೋ ಒಂದ್ ನಂಬಿಕೆ ಇಟ್ಕೊಂಡಿದ್ವಿ. ಅವಾಗೂ ಚೆನ್ನಾಗಿಲ್ಲ. ನೀವ್ ಮಾಡೋ ಪ್ರತಿಯೊಂದು ವಿಡಿಯೋವನ್ನೆಲ್ಲ ನೋಡಿ, ಇಲ್ಲ ನಾವು ಬದುಕ್ಬೇಕು, ಏನಾದ್ರೂ ಒಂದ್ ಸಾಧನೆ ಮಾಡ್ಬೇಕು ಅನ್ನೋದೊಂದು ನಮ್ಮ ಮನ್ಸಿಗೆ ಅನ್ಸುತ್ತೆ. ನಿಮ್ಮನ್ನ ನೋಡ್ಬೇಕು ಅಂತ ಪ್ರತಿ ದಿನ ಪ್ರತಿ ಕ್ಷಣ ಕಾಯ್ತಿದ್ದೀನಿ. ಎಸ್ಪೆಷಲಿ ನನ್ನ ಆರಾಧ್ಯ ದೈವ ಕೂಡ ನೀವು ನಂಬಿರೋ ದೈವನೇ ಶನಿ ಪರಮಾತ್ಮ. ಯಾವತ್ತೂ ಆ ಪರಮಾತ್ಮ ನಿಮ್ಮಲ್ಲಿ ಕರ್ಸಿ ನಿಮ್ಮನ್ನ ನಿಜವಾಗ್ ನೋಡೋ ಭಾಗ್ಯ ಕೊಡ್ತಾನೋ ನನಗ್ ಗೊತ್ತಿಲ್ಲ ಅಣ್ಣ. ಚೆನ್ನಾಗಿದ್ದೀರಾ ಅಣ್ಣ? ನಿಮ್ ಮಿಸ್ಸಸ್ ಚೆನ್ನಾಗಿದ್ದಾರಾ? ನೀವಿಬ್ರು ಜೋಡಿ ಮೇಡ್ ಫಾರ್ ಈಚ್ ಅದರಣ್ಣ. ಅದಕ್ಕೇನೆ ನಾನೊಂದ್ಸಲಿ ಕಾಲ್ ಮಾಡಿ, ಯಾರ್ಯಾರೋ ಏನೇನೋ ಅಂತಾರಂತ ನೀವು ಸ್ವಲ್ಪ ವಿಡಿಯೋ ಮಾಡಾಕಿದ್ರಿ, ನೋಡಿದ್ರೆ ಅದಕ್ಕೆಲ್ಲ ಕುಗ್ಬೇಡಿ. ನೀವು ಮಾಡ್ತಿರೋ ಕೆಲಸ ತುಂಬಾ ಚೆನ್ನಾಗಿದೆ, ಮಾಡಿ. ಇದೇ ತರ ನಮ್ಮಪ್ಪ ನಿಮಗೆ ಆಶೀರ್ವಾದ ಮಾಡ್ಲಿ, ನಿಮ್ ಕುಟುಂಬ ಸದಾ ಚೆನ್ನಾಗಿರ್ಲಿ, ನೀವು ನಡೆಯೋ ದಾರಿಲಿ ದೇವ್ರು ಮಲ್ಲಿಗೆ ಹೂವನೇ ಹಾಕಿರ್ಲಿ ಅನ್ನೋದು ನನ್ನ ಆಶಯ ಅಣ್ಣ. ಅಣ್ಣ, ಟಿಫನ್ ಆಯ್ತಾ ಅಣ್ಣ? ಆಯ್ತಮ್ಮ, ನಿಮ್ದಾಯ್ತಾ? ನಮ್ದು ಆಯ್ತು ಅಣ್ಣ. ಅಣ್ಣ, ಇದು ನನ್ನ ನಂಬರ್ ಸೇವ್ ಮಾಡ್ಕೊಳ್ರಿ. ಏನಾದ್ರೂ ಸಹಾಯ ಬೇಕು ಅಂತಂದ್ರೆ ನನ್ನನ್ನ ಕೇಳಿ ಅಣ್ಣ. ನಾನ್ ನನ್ನ ಕೈಲಾದ ಸಹಾಯ ನಿಮಗೆ ಮಾಡ್ತೀವಿ. ನಿಮ್ಮ ಅಡ್ರೆಸ್ ಹೇಳಿ, ಒಂದ್ಸಲಿ ನಿಮ್ಮನ್ನ ನೋಡಿ ನಿಮ್ಮ ಆಶೀರ್ವಾದ ತಗೋಬೇಕು ಅನ್ನೋದು ನನ್ನ ಆಸೆ ಅಣ್ಣ. ನನಗಂತೂ ಅಣ್ಣ ಇಲ್ಲ, ನೀವೇ ಅಣ್ಣ ಅನ್ಕೊಂಡಿದೀನಿ. ಥ್ಯಾಂಕ್ ಯು. ನೆಲಮಂಗಲ ಸೊಂಡೆಗುಪ್ಪ ನಮ್ದು ಊರು, ಇಲ್ಲೇ. ಹೌದ್ರಾ ಅಣ್ಣ? ದೇವ್ರು ನಿಮ್ಗೂ ನಿಮ್ ಕುಟುಂಬಕ್ಕೂ ದೇವ್ರು ಆರೋಗ್ಯ ಆಶು ಕೊಟ್ಟು ಕಾಪಾಡ್ಲಿ ಅಣ್ಣ. ನಿಮ್ ವಂಶ ಸದಾ ಕಾಲ ಹಿಂಗೆ ನಿಮ್ ತರ ಕೆಲಸ ನಿರ್ವಹಿಸೋ ತರ ದೇವ್ರ ಆಶೀರ್ವಾದ ಮಾಡ್ಲಿ ಅಣ್ಣ. ನನಗಂತೂ ನಿಮ್ಮನ್ನ ನೋಡಿದ್ರೆ ಅಣ್ಣ, ಪ್ರಪಂಚದಲ್ಲಿ ನಿಮ್ಮಿಂದ ಅಂತವ್ರನ್ನ ಅಣ್ಣ, ದೇಶ ಕಾಲಕ್ಕೂ ಮಳೆ ಬೆಳೆ ಎಲ್ಲ ಆಗಿ ಇಷ್ಟು ಮಾತ್ರನಾದ್ರೂ ನಡೀತೈತೆ ಅಂತ ನನ್ ಮನ್ಸು ಹೇಳ್ತೈತೆ ಅಣ್ಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ದ ಇದು ನಂದಿ ಅವನಲ್ಲ, ಅವನು ಕಂಡ್ರೆ ಅಂತ ನನಗ್ ತುಂಬಾ ಇಷ್ಟ. ನೀವು ಅವನನ್ನ ಮುದ್ದು ಮಾಡೋದು. ಗಜನ? ಅಣ್ಣ, ನನಗ್ ತುಂಬಾ ಇಷ್ಟ. ಅವ್ರನ್ನ ನಿಮ್ ಸಂಬಂಧ ನೋಡ್ತಾ ಇದ್ರೆ ಅದೆಷ್ಟು ಚೆನ್ನಾಗ್ ಅದು ಮೂಗ್ಜೀವಾಗಿದ್ರು ನಿಮ್ ಭಾವನೆಗಳನ್ನ ಸ್ಪಂದಿಸುತ್ತಿದ್ ನೋಡೋಣ. ಅಣ್ಣ, ಅದು ಎಷ್ಟು ಚೆನ್ನಾಗಿ ನಿಮ್ಮ ಭಾವನೆಗಳನ್ನ ಸ್ಪಂದಿಸುತ್ತೆ, ಎಲ್ಲ ಇದ್ ಮಾಡುತ್ತೆ. ನಿಮ್ಮನ್ನ ನೋಡಿ ನನಗ್ ತುಂಬಾ ಸಂತೋಷ ಆಯ್ತು ಕಣಣ್ಣ. ನಿಮ್ ತರ 100 ಜನ ಇದ್ರಲ್ಲಿ ಸಮಾಜದಲ್ಲಿ ಬದುಕಿದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಒಂಥರ ಗೌರವ ಸಿಗುತ್ತಣ್ಣ. ಪ್ರಪಂಚನೇ ಒಂದ್ ಧರ್ಮಸ್ಥಳ ಆಗಿ ಚೆನ್ನಾಗಿ ಬದುಕ್ತೈತೆ ಭಾರತ ದೇಶ ಅಂತ ನನಗೆ ಅನಿಸ್ತದ ಅಣ್ಣ. ಅಣ್ಣ, ನನ್ ಮೇಡಮ್ ಅನ್ಬೇಡ, ಪ್ರೀತಿಯಿಂದ ನನ್ನನ್ನ ತಂಗಿ ಅಂತ ಅನ್ನೋಣ, ಸಾಕು ಅಣ್ಣ. ಒಳ್ಳೇದಾಗ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ಗೆ. ನೀವ್ ಫೋನ್ ಎತ್ತೀನಿ ಅಣ್ಣ, ನಿಮ್ಮನ್ ಬಂದಿ ನೋಡ್ತೀನಿ ಅಣ್ಣ. ಸದ್ಯದಾಗೆ ನಿಮ್ಮನ್ನ ನೋಡ್ತೀನಿ. ಬನ್ನಿ. ಬಂದೇ ಬರ್ತೀನಿ ನಿಮ್ಮ ಆಶ್ರಮಕ್ಕೆ ಅಣ್ಣ. ಸರಿ ಅಮ್ಮ. ಆಯ್ತು ಅಣ್ಣ. ದೇವ್ರು ಒಳ್ಳೇದ್ ಮಾಡ್ಲಿ, ಶನೇಶ್ವರ. ನಿಮಿಗೂ ತುಂಬಾ ಒಳ್ಳೇದ್ ಮಾಡ್ಲಿ ಅಣ್ಣ. ನಮ್ಮಪ್ಪ ನನಗ್ ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಬರೀ ನಮ್ 4 ಜನಕ್ಕೋಸ್ಕರ ಬದುಕ್ತೀನಿ. ನೀವು ಎಷ್ಟು ಜನ ಅನಾಥರಿಗೆ
ಊಟ ನೀರು ಎಲ್ಲ ಮಾಡ್ತೀರಣ್ಣ. ಹ್ಯಾಟ್ಸಪ್ ಟು ಯು ಅಣ್ಣ. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಐ ಲೈಕ್ ಇಟ್ ಅಣ್ಣ. ಥ್ಯಾಂಕ್ಸ್ ಅಮ್ಮ. ನಮಸ್ತೆ ಅಮ್ಮ. ಥ್ಯಾಂಕ್ಸ್ ಅಣ್ಣ. ನಮಸ್ತೆ. ಬಾಯ್ ಅಣ್ಣ. ಬಾಯ್ ಅಮ್ಮ. ಬಾಯ್. ಶನೇಶ್ವರ ಒಳ್ಳೇದು ಮಾಡಲಿ. ಓಕೆ ಅಣ್ಣ, ಬಾಯ್. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಐ ಮೀನ್ ಇಟ್.